ಎರಡು ಪಕ್ಕದಲ್ಲೇ ಇದೆಯಲ್ಲ, ಅದು ಸ್ಟಾಕು ಎರಡೂ. ಹರ್ಷ ವ್ಲಾಗ್ಸ್ ಅಂತ ಇವ್ರ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇವ್ರದೇ ಇದು ಸ್ಕ್ಯಾಲ್ಪಲ್. ಕಂಗ್ರಾಟ್ಸ್ ಬ್ರೋ. V4 ಪ್ಯಾನಿಗಲ್ಲ V4 ಆ್ಯಂಡ್ RSV4 ಇದೆ ಅಪ್ರಿಲಿಯಾ. ಸರಿ ಬ್ರೋ, ಕಾಲ್ ಮಾಡಿ, ಬೈ. ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋ ಅಂತೂ 101% ಕ್ರೇಜಿಯಾಗಿರುತ್ತೆ ನೋಡಿ. ಸೊ ಇಲ್ಲಿದೆ ನೋಡಿ ಬೈಕ್ ಲೈನಪ್ ಹೇಗಿದೆ ಅಂತ. ಸೊ ಇದು ಬಂದುಬಿಟ್ಟು MV ಅಗಸ್ಟಾ ಬ್ರುಟಾಲೆ RR. ಸೊ ನೇಕೆಡ್ ಸ್ಪೋರ್ಟ್ಸು ಕ್ರೇಜಿಯಾಗಿದೆ. ಆ್ಯಂಡ್ ಪ್ಯಾನಿಗಾಲ ಇದೆ ನೋಡಿ ಇಲ್ಲಿ. ಇದು ಯಾವುದಿದು V4 ಪ್ಯಾನಿಗಾಲ V4 ಆ್ಯಂಡ್ RSV4 ಇದೆ ಅಪ್ರಿಲಿಯಾ. ಇದು ಯಾವ ಮಾಡಲ್? 2015 ಮಾಡಲು ಸಮಥಿಂಗ್ ಅನಿಸುತ್ತೆ. ಆ್ಯಂಡ್ TRK ಬಂದಿದೆ ಬೆನ್ನಿಲಿದು. ಆ್ಯಂಡ್ BMW S1000 RR. ಸೊ ಇದು ನಾರ್ಮಲ್ ಡ್ಯೂಕು. ಇವತ್ತು ಏನಕ್ಕೆ ಇಷ್ಟು ಗಾಡಿ? ಆಮೇಲೆ ನಾನು ಎಲ್ಲಿದ್ದೀನಿ ಅಂದರೆ ನೋಡಿ, avant garde, ಮೋಟೋಪ್ಲೆಕ್ಸ್, ಎಪ್ರಿಲಿಯಾ, ವೆಸ್ಪಾ ಆ್ಯಂಡ್ ಮೋಟೋ ಗuzzi ಶೋರೂಮ್ ಮುಂದೆ ಇದ್ದೀನಿ. ಸೊ ನಮ್ಮ ಸ್ಕ್ಯಾಲ್ಪಲ್ ಬಂದಿದೆ ನೋಡಿ ಇಲ್ಲಿ, ಡ್ಯೂಕ್ 790. ಕ್ರೇಜ್ ಆಗಿದೆ. ಸೊ ಇವತ್ತು ನಾನು ಏನಕ್ಕೆ ಬಂದಿದ್ದೀನಿ ಇದ್ರ ಮುಂದೆ ಅಂದರೆ, ಇವತ್ತೊಂದು ಕ್ರೇಜಿಯಾಗಿರೋ ಗಾಡಿ ಡೆಲಿವರಿ ಆಗ್ತಿದೆ. ಅದು ಯಾವುದು ಅಂದರೆ ಹೇಳ್ತೀನಿ ನಿಮಗೆ ಆಮೇಲೆ. 2021 Aprilia RSV4 ಫ್ಯಾಕ್ಟ್ರಿ 1100 ಡೆಲಿವರಿ ಆಗ್ತಿದೆ. ಸೊ ಅದಕ್ಕೆ ಇನ್ನೂ ರ್ಯಾಪ್ಸ್ ಓಪನ್ ಆಗಿಲ್ಲ, ಒಳಗಡೆ ಹೋಗೋಣ ಗೈಸ್. ನೋಡಿ, ಇವರು ಹರ್ಷ ವ್ಲಾಗ್ಸ್ ಅಂತ ಇವ್ರ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇವ್ರದೇ ಇದು ಸ್ಕ್ಯಾಲ್ಪಲ್. ಸೊ ಡ್ಯೂಕ್ 790. ಆರೋ ಎಕ್ಸಾಸ್ಟ್ ಇದು ಫುಲ್ ಸಿಸ್ಟಮ್ಮ ಇಲ್ಲ 3x4? ಬರೀ ಸ್ಲಿಪ್ ಆನ್ ಅಷ್ಟೇನಾ? ಸೊ ಸ್ಲಿಪ್ ಆನ್ಗೆ ಈ ಸೌಂಡ್ ಫುಲ್ ಸಿಸ್ಟಮ್ ಹಾಕ್ಸ್ಬಿಟ್ರೆ ಅಷ್ಟೇ. ಟೈಗರ್ ಬಂದಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ದಿ ಆಲ್ ನ್ಯೂ 2021 ಬೂಝಾ ಬಂದಿದೆ. ಸೊ ವೈಟ್ ಆ್ಯಂಡ್ ನೇವಿ ಬ್ಲೂ ಕಲರು ಕ್ರೇಜಿ ಆಗಿದೆ ಗಾಡಿ ಮಾತ್ರ. ಓಲ್ಡ್ ಬೂಝಾ, ಇದು ನ್ಯೂ ಬೂಝಾ. ಎರಡು ಪಕ್ಕದಲ್ಲೇ ಇದೆಯಲ್ಲ, ಅದು ಸ್ಟಾಕು ಎರಡೂ. ಸೊ ನೋಡಿ, ಬೂಝಾ ಕ್ರೇಜಿ ಅಲ್ವಾ? ಈ ವಿಂಗ್ಲೆಟ್ಸ್ ಎಲ್ಲ ಸೇಮ್ ಬಾಡಿ ಪ್ಯಾನಲ್ಗೆ ಇನ್ಲೆಟ್ ಆಗಿರೋದಲ್ವಾ ಇದು? ಸೇಮ್ ಇದು CBR 1000 RR ಇದೆಯಲ್ಲ, ಅದೇ ಥರ. ಕ್ರೇಜಿ ಅಲ್ವಾ? ಕಂಗ್ರಾಟ್ಸ್ ಬ್ರೋ. How much was the on road? I don't know about the on road. I got it for I think 23,600 is the showroom. I'm doing it 10 years. Proud owner of South India's first bike, right? ಸೊ ಕ್ರೇಜ್ ಆಗಿದೆ ಗಾಡಿ ಅಂತೂ, ನೋಡಿ ಹೇಗಿದೆ ಅಂತ. RSV4 ಫ್ಯಾಕ್ಟ್ರಿ 1100 ಕ್ರೇಜಿ ಆಗಿದೆ ಗುರು, ಲುಕ್ಸ್ ಮಾತ್ರ. ಸೊ ಈ ಡೀಟೇಲ್ಸ್ ಎಲ್ಲ ನೋಡಿ, ಏರೋಡೈನಮಿಕ್ಗೋಸ್ಕರ ಹಿಂಗೆ ಮಾಡಿದ್ದಾರೆ ಅಂತ ಕ್ರೇಜಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ಅಂತೂ ಮಸ್ತಿದೆ. ಸೊ ಏನಪ್ಪ ನಿಮ್ಮ ಒಪಿನಿಯನ್ನು ಈ ಬೀಸ್ಟ್ ಮೇಲೆ? ಸೊ ಡ್ಯಾಶ್ ನೋಡಿ ಹೇಗಿದೆ, ಇಲ್ಲಿ ನೋಡಿ, ಇಲ್ಲಿ 1100 ಫ್ಯಾಕ್ಟ್ರಿ ಅಂತ ಬರೆದಿದ್ದಾರೆ ನೋಡಿ, ಕ್ರೇಜಿ ಆಗಿದೆ ಡ್ಯಾಶ್ ಅಂತೂ. ಇದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್. ಶಾಕ್ ಅಬ್ಸರ್ವ್ಸ್ ಬಂದುಬಿಟ್ಟು ಓಲಿನ್ಸಾ ಇದು, ಓಲಿನ್ ಶಾಕ್ ಅಬ್ಸರ್ವ್ಸು. S1000 RR ಫುಲ್ ಜಾತ್ರೆ ಥರ ಲೈಟಿಂಗೆಲ್ಲ ಹಾಕ್ಸ್ಬಿಟ್ಟವ್ರು ಇವರು, ಗಿಂಬಲ್ಗೆ ಎಲ್ಲ ಕ್ರೇಜಿಯಾಗಿ. ಬಂದ್ಬಿಡುತ್ತೆ ಇದು ಅದಲ್ವಾ? ಅದು ಯಾರೋ ಸ್ಲಿಪ್ ಆನ್, ಅದು ಫುಲ್ಲ? ಅದು ಸ್ಲಿಪ್ ಆನ್ ಏನು? ಅದು ಸ್ಲಿಪ್ ಆನ್ ಏನಾ? ಅದೇ ಸರಿ ಬ್ರೋ, ಕಾಲ್ ಮಾಡಿ, ಬೈ. ಆಕ್ರೋಪೋವಿಕಾ? ಡ್ಯಾಶ್ ಅಂತೂ ಕ್ರೇಜಿ. ಸೊ ಮೋಡ್ಸ್ ಬಂದ್ಬಿಟ್ಟು ರೇಸ್ ಮೋಡಲ್ಲಿದೆ ಇವಾಗ.
ವಾಹ್, ಎಕ್ಸಾಸ್ಟು ಇಲ್ಲಿದೆ ನೋಡಿ. ಎಕ್ಸಾಸ್ಟು ಹೇಗಿದೆ. ಸೊ ಈ ಸ್ಟಾಕ್ ಎಕ್ಸಾಸ್ಟ್ ಅನಿಸುತ್ತೆ ಇದು, ಏನು ಮಾಡಿಫೈ ಮಾಡಿಸಿಲ್ಲ ಇದು, ಜಸ್ಟ್ ಸ್ಟಾಕ್ ಎಕ್ಸಾಸ್ಟ್. ಇನ್ನು ಗಾಡಿ ಕೂಡ ಡೆಲಿವರಿ ಆಯಿತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.